स्वागत है आपका बी न्यूज नेशन में। मैं हूं आबिद हुसैन शेख। सरकारी जगहों पर आरएसएस गतिविधियों पर रोक लगाने पर चल रहा है विचार। कर्नाटक सरकार ने आरएसएस के शताब्दी समारोह के मद्देनजर सरकारी स्कूल, कॉलेज के कैंपस, पार्क, हॉस्टल और सार्वजनिक मैदानों में होने वाली गतिविधियों को कंट्रोल करने पर गंभीर विचार शुरू किया है। सूत्रों से मिली जानकारी, जिसको लेकर मुख्यमंत्री सिद्धरामैया को भी प्रस्ताव भेजा गया है कि सरकारी जगहों पर आरएसएस गतिविधियों को निषेध किया जाए। निजी जगहों पर गतिविधियों के लिए कोई रोक नहीं है, लेकिन सार्वजनिक स्थानों पर बिना अनुमति गतिविधियां रोकनी होंगी। मंत्री प्रियांक खरगे ने भी इस प्रस्ताव का समर्थन किया और कहा है कि सरकारी मैदान, स्कूल, पार्क और मंदिरों में आरएसएस गतिविधियों पर रोक जरूरी है। सरकारी स्थानों में नियंत्रण से जारी गतिविधियों पर ब्रेक लगाने पर गंभीर चर्चा हो रही है, कहा सरकार के मंत्री प्रियांक खरगे और कांग्रेस के वरिष्ठ सीनियर नेता एमएलसी बीके हरिप्रसाद ने। ಮಾಡೋದು ಅದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಇರತಕ್ಕಂತ ಅವರ ಚಟುವಟಿಕೆಗಳು. ಕರ್ನಾಟಕ ರಾಜ್ಯದಲ್ಲಿ ನಾವೀಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಬಜರಂಗ ದಳವನ್ನ ನಿಷೇಧ ಮಾಡಬೇಕು ಅಂತ. ಅವರು ಯಾಕೋ ಇನ್ನೂ ಮಾಡಿಲ್ಲ. ಆ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಈಗ ತತ್ಕ್ಷಣ ಅದನ್ನು ನಿಷೇಧ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸರ್ಕಾರಿ ಜಾಗಗಳಲ್ಲಿ ಅವರು ಕಾರ್ಯಕ್ರಮ ನಡೆಸಬೇಕಾದ್ರೆ ಅವರು ಸರ್ಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅವರು ಪರ್ಮಿಷನ್ ತಗೊಂಡೇ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಅದು ಕಾನೂನು ಬಾಹಿರ. ಯಾಕಂದ್ರೆ ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. RSS ಒಂಥರ ಭೂಗತ ಸಂಘಟನೆ ಅದು. ಆದ್ರಿಂದ ಅದು ರಿಜಿಸ್ಟರ್ ಆಗಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ವಹಿಸ್ಬೋದು. ಜವಾಬ್ದಾರಿ ರಹಿತ ಕಾರ್ಯಕ್ರಮಗಳು ಮಾಡಿಬಿಟ್ಟು ಯಾರ ಮೇಲೂ ತಲೆ ಮೇಲೆ ಕಟ್ಟಿದ್ರೆ ಆಗೋದಿಲ್ಲ. ಆದ್ರಿಂದ ಅದರ ಬಗ್ಗೆ ಕ್ರಮ ವಹಿಸಬೇಕು ಸರ್ಕಾರ. ನನ್ನ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು. ಅವರು ಏನು ಪಥಸಂಚಲನ ಮಾಡ್ತಾರೆ, ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ ಅಂತ. ನೀವು ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಖಾಸಗಿ ನಿಮ್ಮ ಲೀಡರ್ಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ನೋಡಿ, ನನ್ನ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು. और खबरों के लिए देखते रहिए बी न्यूज नेशन।